Thank you so much. Happy Independence Day. Happy Independence. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ಇಂಡಿಪೆಂಡೆನ್ಸ್ ಡೇ ದಿನ ನನ್ನ ಹೆಸರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅನ್ನೋ ಸರ್ಟಿಫಿಕೇಟಲ್ಲಿ ಬಂದಿದೆ. ಏನಪ್ಪ ಇದು ವಿಚಾರ, ಹೆಂಗಿದು ನಂಗೆ ಸಿಕ್ತು ಆ್ಯಂಡ್ ಏನೇನೆಲ್ಲ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿದ್ವಿ ಅನ್ನೋದನ್ನ ಈ ಫುಲ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೊಬ್ಬರು ಇಂಟ್ರೋ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರಾಗೆ ಬಂದು ಮಾತಾಡ್ತೀನಿ ಅಣ್ಣ ಅಂತ ಹೇಳಿದ್ರು. ಸೊ ಆ ವಿಡಿಯೋ ಒನ್ ಟೈಮ್ ನೋಡ್ಕೊಂಬನ್ನಿ. ಹಾಯ್ ಗೈಸ್, ಈ ಅಣ್ಣವ್ರ ಲಾಗರು ಅಶ್ವವಾಹನ್ ಅಂತ, ಎಲ್ಲರೂ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಗೈಸ್. Thank you so much. Happy Independence Day. ಇನ್ನೊಂದು ದೊಡ್ಡ ಖುಷಿ ಕೊಡೋ ವಿಚಾರ ನನಗೆ ಏನು ಅಂತಂದರೆ, ಈ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ನೇಮ್ಸ್ನ ಸರ್ಚ್ ಮಾಡಿದ್ದೆ ನಾನು, ಏನು ಹೆಸರು ಇಡೋಣ, ಯಾವ ಥರ ಇಡೋಣ ಅಂತ ಅಂದ್ಬಿಟ್ಟು. ಅದನ್ನೆಲ್ಲ ರಿಸರ್ಚ್ ಮಾಡಾದ್ಮೇಲೆ ಇದಕ್ಕೆ ಶ್ವೇತವರ್ಣ ಅಶ್ವವಾಹನ ಅಂತ ಇಟ್ಟಿದ್ದೆ. ಅದು ತುಂಬ ಜನಕ್ಕೆ ಇದೇನು ಅಂತಲೂ ಗೊತ್ತಿರಲಿಲ್ಲ. ಬಟ್ ಈ ಮೇಡಮ್ ಒಂದು ನೋಟಿಸ್ ಮಾಡಿಬಿಟ್ಟು ಅವ್ರ ಸ್ಟೂಡೆಂಟ್ಸ್ ಹತ್ರ ಇದೇನು ಓದಿ ಅಂತ ಅಂದ್ಬಿಟ್ಟು ಹೇಳಿದಾಗ ತುಂಬ ಖುಷಿ ಆಯಿತು. ಎಲ್ಲ ಬೈಟ್ನೇ ನೋಡ್ತಿದ್ದೀರಲ್ಲ, ಮೇಲೆ ಏನು ಬರ್ತಿದೆ ಅಶ್ವವಾಹನ ಅರ್ಥ ಹೇಳ್ಬೇಕು, ಓದೋದಲ್ಲ ಅರ್ಥ ಹೇಳ್ಬೇಕು. ಅರ್ಥ ಹೇಳಿ. ಅಶ್ವ ಅಂದ್ರೆ ಏನು? ಕುದುರೆ, ಕುದುರೆ. ಬಿಳಿ ಕುದುರೆ, ಬಿಳಿ ಕುದುರೆ ವಾಹನ. ಗಾಡಿ. ಯಾವಾಗ ಅವರ ಮಕ್ಕಳಿಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ನಂಗೆ ತುಂಬ ಜೋಶ ಆಗಾಯಿತು. ಅದೇ ಖುಷಿಗೆ ಗಾಡಿ ಸ್ಟಾರ್ಟ್ ಮಾಡಿ ಫುಲ್ಲು ಸೌಂಡಿಗೆ ಬರ್ಸ್ಬಿಟ್ಟೆ. ಈ ಹುಡುಗರು ತಿರುಗಿ ಜೋಶ್ ನೋಡಿ ನನಗೆ ಭಯ ಆಗೋಯ್ತು. ಎಲ್ಲಿ ಇಂಜಿನ್ ಇವತ್ತೇ ಸೀಸ್ ಮಾಡಿಸ್ಬಿಡ್ತಾರೆ ಈ ಹುಡುಗರು ಅಂತ. ಆಫ್ ಮಾಡೋಕ್ಕೆ ಹೋದ ನಾನೇ ಆಯಿತು, ಅವ್ರು ಖುಷಿ ಪಡ್ತಿರೋದು ನೋಡ್ಬಿಟ್ಟು ಎಂಜಾಯ್ ಮಾಡಲಿ ಅಂತ ಬಿಟ್ಬಿಟ್ಟೆ. ಎಲ್ಲರೂ ಕ್ಯಾಮ್ರಾ ನೋಡಿದ ತಕ್ಷಣ ಫುಲ್ಲು ಜೋಶಲ್ಲಿ ಕಿರ್ಚ್ಕೊಳಕ್ಕೆ ಶುರು ಹಚ್ಕೊಂಡ್ರು. ನಾನಾದ್ಮೇಲೆ ಆ ಕಡೆ ಇನ್ನೊಬ್ಬರು ಅದೇ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಕಡೆ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ನಾನು ಆಫ್ ಮಾಡಿಬಿಟ್ಟು ಅವ್ರ ಕಡೆ ಹೋದೆ. ಇನ್ನೊಂದು ದೊಡ್ಡ ಆಶ್ಚರ್ಯ ನಂಗೆ ಏನಾಯಿತು ಅಂತಂದರೆ, ನಾವಲ್ಲೆಲ್ಲ ಸ್ಕೂಲಲ್ಲಿದ್ದಾಗ ಈ ಗರ್ಲ್ಸ್ ಎಲ್ಲ ಬಂದು ಈ ಬೈಕ್ಸು ಇದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡ್ಸ್ಕೊಳ್ತಿರಲಿಲ್ಲ. ಏನೋ ಯಾವುದೋ ಒಂದು ಬೈಕು, ಆ ಗಾಡಿ ಬಗ್ಗೆ ಏನೋ ಐಡಿಯಾನೂ ಇರಲ್ಲ. ಬಟ್ ಇದ್ರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ತುಂಬ ಗರ್ಲ್ಸೇ ಬಂದು ಬೈಕ್ ಹತ್ರ ತುಂಬ ನಿಂತ್ಕೊಂಡು ಫೋಟೋ ಹಿಡಿಸ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಾಗಿರಲಿ, ಎಂಜಾಯ್ ಮಾಡೋದಾಗಿರಲಿ, ತುಂಬ ಗರ್ಲ್ಸೇ ಮಾಡೋದು. ನಂಗೆ ಅದೊಂಥರ ಖುಷಿ ಆಯಿತು. ಓಕೆ, ನೆಕ್ಸ್ಟ್ ಜನ್ರೇಷನ್ ಬಂದು ಬೈಕ್ಸ್ ಬಗ್ಗೆ ತುಂಬ ತಿಳ್ಕೊಳ್ತಿದ್ದಾರೆ ಆ್ಯಂಡ್ ದೇ ಆರ್ ಇಂಟ್ರೆಸ್ಟೆಡ್ ಮೋರ್ ಇನ್ ಇಟ್ ಅನ್ನೋದು ತುಂಬ ಖುಷಿ ಆಯಿತು. ಆ ಸ್ಟೂಡೆಂಟು ಸ್ಕೂಲೆಲ್ಲ ನೋಡಿ ನನ್ನ ಚೈಲ್ಡ್ಹುಡ್ ನೆನ್ಪು ಮಾಡ್ಕೊಂಡು ಗಾಡಿ ಮೇಲೆ ಕ್ಯಾಮ್ರಾ ಮೌಂಟ್ ಮಾಡಿರೋದನ್ನೇ ಮರ್ತುಬಿಟ್ಟೆ. ವಾಪಸ್ ಆಡೋಣ ಅಂತ ಬಂದಾಗ ಗಾಡಿ ಒಂಥರ ಸೆಕ್ಸಿಯಾಗಿ ಕಾಣಿಸ್ತಿತ್ತು, ಒಂದು ಫೋಟೋ ಕ್ಲಿಕ್ ಮಾಡಿದೆ. ತುಂಬ ಜನ ಬೈಕಸ್ ಇದನ್ನ ಮಾಡ್ತಾರೆ. ಗಾಡಿ ಏನಾದ್ರು ಪಾರ್ಕ್ ಮಾಡಿರ್ಬೇಕಾದ್ರೆ ಗಾಡಿ ಸಕ್ಕದಾಗಿ ಕಾಣಿಸ್ತಿದೆ ಅಂದರೆ ಒಂದು ಫೋಟೋ ಕ್ಲಿಕ್ ಮಾಡ್ತೀವಿ ಎಲ್ಲರೂ. ನಿಮಗೂ ಯಾಕೆ ಬಿಟ್ಟಿದ್ದೆ ಕಮೆಂಟ್ ಮಾಡಿ. ಅದಾದಮೇಲೆ ಫ್ಲಾಗ್ ಹೋಯಿಸ್ಟಿಂಗ್ ಎಲ್ಲ ಆಯಿತು. ಎಲ್ಲರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕೂತ್ಕೊಂಡ್ವಿ. ನಾನು ಹಂಗೆ ಆ ಕಡೆ ಹೋಗ್ಬಿಟ್ಟು ಏನೋ ನೋಡ್ತಾ ಇದ್ದೆ. ಅವಾಗ ಈ ಹುಡುಗ ಬಂದು ಒಂದು ಕ್ವಶನ್ ಕೇಳ್ದ, ನೀವೇ ಕೇಳಿಸ್ಕೊಳ್ಳಿ ಏನು ಕೇಳ್ದ ಅಂತ. ಏನು ಕೇಳ್ದ? ಕ್ಯಾಮ್ರಾ ಎಷ್ಟು ಅಣ್ಣ? ಕ್ಯಾಮ್ರಾನ 70,000 ಬರುತ್ತಾ? 70,000 ಸರ್ ಒಂದೊಂದು ಗಾಡಿಗೆ. ಕ್ಯಾಮ್ರಾಗೆ 70,000. 70,000 ಇದ್ರಲ್ಲಿ ಎಷ್ಟು ದುಡ್ಡು ಇತ್ತು ಸರ್ ಅಣ್ಣ? ಅವ್ನು ದುಡ್ಡು ಐತೆ ನಿಮ್ಮ ಹತ್ರ? ಯಾಕಪ್ಪ? ಕೊಡಿ ನಮಗೊಂದು ಸ್ವಲ್ಪ. ಕೊಡೋಣ ಕಣ. ಕೊಡಿ, ಹಂಗೆ ತುಂಬ್ಕೊಡ್ತೀವಿ ನಾವೇ ಇವಾಗ. ಅಯ್ಯೋ ಏನು ಇಷ್ಟಾಗಿತ್ತು. ಫೋಟೋ ಅಲ್ಲ ತೆಗಿತಿದ್ದೀರು. ಕೊಡಲಿ ಬಿಡಲಿ ಇರೋ ಎಣ್ಣೆ. ಹಾಂ ಸರಿ ಅಂಕಲ್. ನೀನು ಯೂಟ್ಯೂಬ್ ಫೇಮಸ್ ಆಗ್ಬಿಡ್ತೀಯ ನೀನು. ಆಯ್ತು, ಓಕೆ ಅಂಕಲ್. ಮನೇಲಿ ಅಪ್ಪ ಅಮ್ಮ ನೋಡಿ ಆಮೇಲೆ ಹಾಕೊಂಡು ರುಬ್ತಾರೆ. ಓದಕ್ಕೆ ಹೋಗ್ರ ಅಂತಂದ್ರೆ ಈಗ ವ್ಲಾಗ್ ಮಾಡಕ್ಕೆ ಹೋಗ್ತೀರಾ ಅಂತ ನೋಡ್ಬಿಟ್ಟು. ಆಮೇಲೆ ಪೆರೇಡ್ ಸ್ಟಾರ್ಟ್ ಆಯಿತು. ಪೆರೇಡ್ ನೋಡಿದಾಗ ಒಂದೇ ಒಂದು ಅನಿಸಿತ್ತು ನನಗೆ, ನಾವು ಸ್ಕೂಲಲ್ಲಿದ್ದಾಗ ಪೆರೇಡ್ಗಿಂತ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋ ಕ್ಲಾಸ್ ಇದೆಯಲ್ಲ ಅದಕ್ಕೆ ಹೋಗ್ಬಿಡ್ತಿದ್ವಿ. ಕರೆಕ್ಟಾಗಿ ಮ್ಯಾಕ್ಸ್ ಪೀರಿಯಡ್ ಇದ್ದಾಗಲೇ ಬಂದು ಪಿ ಟಿ ಸರ್ ಕರೆಯೋರು. ಭಾರಿ ಖುಷಿಯಿಂದ ಒಳಗೋಗ್ಬಿಡ್ತಿದ್ವಿ. ನಮಗೆ ಬಾರ್ಸಕ್ಕೆ ಬರುತ್ತೋ ಬರಲ್ವೋ ಅದೆಲ್ಲ ಸೆಕೆಂಡ್ರಿ. ಹೆಂಗೋ ಮ್ಯಾಕ್ಸ್ ಕ್ಲಾಸ್ ಕಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಜೋಶಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಿದ್ವಿ. ಪಿ ಟಿ ಸರ್ ಅಂತೂ ಊದಕ್ಕೆ ಬರಲಿಲ್ಲ, ಟಮ್ಸ್ ಹೊಡಕ್ಕೆ ಬರಲಿಲ್ಲ ಅಂತಂದರೆ ತೆಗೆದ ಮೇಲೆ ಹೊಳೆಯೋರು. ವೇದಿಕೆ ಮೇಲೆ ಇರುವಂತಹ
ಬಂದಿದ್ದಂತೆ ಚೀಫ್ ಗೆಸ್ಟ್ಗೆಲ್ಲ ಸನ್ಮಾನ ಮಾಡಿ ರಾಯಲ್ ಸಲ್ಯೂಟ್ ಎಲ್ಲ ಆಯಿತು. ಇವತ್ತು ಏನಕ್ಕೆ ಈ ಸ್ಕೂಲಿಗೆ ಬಂದಿದ್ದೀವಿ ಅಂತಂದರೆ, ಶೀಫೋರ್ ಸೊಸೈಟಿ ಅನ್ನೋ NGO ಅವರು 2021 ಅಕ್ರಾಸ್ ಕರ್ನಾಟಕ 50 ಕಂಪ್ಯೂಟರ್ ಸೆಂಟರ್ಸ್ನ ಓಪನ್ ಮಾಡಿದ್ದಾರೆ. ಇವತ್ತೇ ಇದೆ 50th ಸೆಂಟರ್ ದೇ ಓಪನಿಂಗ್. ಇದು ಬಂದು HAL ಹತ್ರ ಇರೋದು, ವಿಶ್ವೇಶ್ವರಯ್ಯ ಗೌರ್ಮೆಂಟ್ ಸ್ಕೂಲ್ ಅಂತ ಅಂದ್ಬಿಟ್ಟು. ಈ ಒಂದು ರೆಕಾರ್ಡ್ನ ಬೇರೆ ಯಾವ ಬೈಕಿಂಗ್ ಕ್ಲಬ್ ಅವರು ಮಾಡಿಲ್ಲ ಅನಿಸುತ್ತೆ. ಸೊ ಈ ಅಚೀವ್ಮೆಂಟ್ಗಾಗಿ ಅವ್ರಿಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ಹೆಸರು ಬಂದಿದೆ. ಅದ್ರ ಜೊತೆ ನನಗೂ ಅದೊಂದು ಸರ್ಟಿಫಿಕೇಟ್ ಬಂದಿದೆ. We extend our heartfelt congratulations to She4 Society Women Motorcycle Injured Club Bengaluru, India for setting a new benchmark in Asia Book of Records. ಜೋರಾಗಿ ತಪ್ಪಾನೆ. Congratulations to each and every one of you. Now that the record has happened, big round of applause once again. Thank you. ಈ ಈವೆಂಟ್ಗೆ ನಿಯರ್ಲಿ 150 ರೈಟರ್ಸ್ ಭಾಗಿಯಾಗಿದ್ದರು. ಮೇನ್ಲಿ ದಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ನಿಖಿಲ್ ರೇಣುನಾಥನ್, ದಿ 16th ವಾಂಡರ್ಲಿಸ್ಟ್ ಅವರೂ ಇದ್ದರು. ಎಲ್ಲರೂ ಬೊಂಬಾಟಾಗಿ ಫೋಟೋ ಇಡ್ಸ್ಕೊಂಡ್ರಿ. ಫೋಟೋ ಸೆಷನ್ ಆಯಿತು. ಅದಾದಮೇಲೆ ಹಲ್ದಿರಾಮ್ಸ್ ಅವರು ಟಿಫನ್ ಸ್ಪಾನ್ಸರ್ ಮಾಡಿದರು. ಪೂರಿ ಆಲೂ ಎಲ್ಲ ಕೊಟ್ಟರು. ಚೆನ್ನಾಗಿ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಕಂಟೆಂಟ್ ಏನಾರ ಸಿಗುತ್ತಾ ಅಂತ ಅಂದ್ಬಿಟ್ಟು ಹುಡ್ಕೊಂಡು ಹೋಗ್ತಾ ಇದ್ದೆ. ಸ್ಟೇಜ್ ಮೇಲೆ ಬಾಯ್ಸ್ ಎಲ್ಲ ಸೇರ್ಕೊಂಡು ಆರ್ಮಿ ಆ್ಯಂಡ್ ಫಾರ್ಮರ್ಸ್ ಬಗ್ಗೆ ಒಳ್ಳೆ ಸ್ಕಿಟ್ ಮಾಡ್ತಾಯಿದ್ರು. ನೋಡಿ ನಿಂತ್ಕೊಂಡಿದ್ದೆ 1-2 ನಿಮಿಷ. ಸರಿ, ನೆಕ್ಸ್ಟ್ ಕಂಟೆಂಟ್ ಏನು ಮಾಡೋಣಪ್ಪ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ನಿಖಿಲ್ ಅವರೂ ಬಂದು ನನ್ನ ಜೊತೆ ಜಾಯ್ನ್ ಆದರು. ರೆಡಿ ಒಂದು ನಿಮಿಷ ಎಲ್ಲ ಸೈಲೆಂಟ್ ಆಗಿರ್ರಿ. ನಿಮ್ಮ ಇಂಜಿನ್ ಸೀಸ್ ಆಗಬೇಕೆ, ಸಂಪರ್ಕಿಸಿ. ಇವ್ರು ತಿರ್ಗ್ಸರೋದು ನೋಡಿದ್ರೆ ಪಕ್ಕಾ ಸರ್ವಿಸ್ ಸೆಂಟ್ರಿಗೆ ಹೇಳ್ಕೊಂಡು ಹೋಗ್ಬೇಕು ನನ್ನ ಗಾಡಿನ ಅಂತ ಫಿಕ್ಸ್ ಆಗ್ಬಿಟ್ಟೆ ನಾನು. ಆಮೇಲೆ ಹುಡುಗರೆಲ್ಲ ಗಾಡಿ ಹತ್ಕೊಂಡು ಅಣ್ಣ ಒಂದು ರೌಂಡು ತಿರ್ಗ್ಸು ಅಂತಿದ್ರು. ಸರಿ ಆಯಿತು, ಏನೋ ಖುಷಿಲಿ ಕೇಳ್ತವ್ರ ಮಕ್ಕಳು ಅಂತ ಅಂದ್ಬಿಟ್ಟು ಅವನೇ ಅಣ್ಣ ಪಾಪ ಆಲ್ರೆಡಿ 4 ಜನ ಹತ್ತಿಸ್ಕೊಂಡಿದ್ದೀನಿ. ಅವನು ಅಣ್ಣ ನಾನೊಬ್ಬ ಅಂತ ಬೇರೆ ಕೂತ್ಕೊಂಡಿದ್ದ. ಸರಿ ನೆಕ್ಸ್ಟ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಕಣೋ ಅಂತ ಇವ್ರನ್ನೆಲ್ಲ ಕರೆಸ್ಕೊಂಡು ಒಂದು ರೌಂಡ್ ಹಾಕಿಸ್ದೆ. ಎಲ್ಲರೂ ನೋಡಿ ಹುಡುಗರೆಲ್ಲ ಹಿಂದೆ ಓಡ್ಬರ್ತಾ ಇದ್ರು. ನಾನು ಇದೊಂದು ರೌಂಡ್ಗೆ ಮುಗ್ದೋಗುತ್ತೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟಿದ್ರೆ ಹುಡುಗರೆಲ್ಲ ಹಿಂದೆ ಬಂದು ರೌಂಡ್ ಹಾಕೊಂಬಿಟ್ರು. ಅಣ್ಣ ನಾವೊಂದ್ಸಲಿ ಬರ್ತೀವಿ ಅಂತ. ಅವ್ರ ಹತ್ರದಿಂದ ಎಸ್ಕೇಪ್ ಆಗೋದೇ ದೊಡ್ಡ ವಿಷಯ ಆಗ್ಬಿಟ್ಟಿತ್ತು. ಮುಂದೆ ಎಲ್ಲ ಅಡ್ಡ ಕಟ್ತವ್ರು ನೋಡಿ. ಎಲ್ರಿಗೂ ಆಗಲ್ಲ ಅಷ್ಟೇ. ಮುಗಿದು ಓಡ್ರಿ. ಬಾಯ್ ನೆಕ್ಸ್ಟ್ ಸಿಗೋಣ. ಬಾಯ್ ಬೇಡ ಬಾಯ್ ನೆಕ್ಸ್ಟ್ ವರ್ಷ ಹೋಗ್ಬೇಕಾರೆ ಎಲ್ಲ ಹುಡುಗರು ಅಣ್ಣ ನೆಕ್ಸ್ಟ್ ಆಗಿ ಬರ್ತೀರಾ ಅಂತ ಕೇಳ್ತಾನೆ ಇದ್ರು. ನಾನು ನೆಕ್ಸ್ಟ್ ವರ್ಷ ಬರ್ತೀನಿ ಕಂಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಸರಿ ಮನೆ ಕಡೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟೆ. ನಾವೆಷ್ಟೇ ಅಡ್ವಾನ್ಸ್ಡ್ ಆಗಿದ್ರು, ಎಷ್ಟೇ ಮಾಡರ್ನೈಸೇಷನ್ ಆಗಿದ್ರು, ವುಮೆನ್ ಗಾಡಿ ಓಡಿಸ್ತವ್ರೆ ಇಲ್ಲ ಈ ಮೆನ್ ಮಾಡೋ ಕೆಲಸನೆಲ್ಲ ಈ ವುಮೆನ್ ಅವರು ಬಂದು ಮಾಡ್ತಿದ್ದಾರೆ ಅಂತಂದಾಗ ಎಲ್ಲರೂ ಒಂಥರ ನೋಡ್ತಾರೆ. ಅದೇನೋ ನಮ್ಗೆ ಗೊತ್ತಿಲ್ಲ. ಈ 2 ಬೈಕರ್ಸು ಅವ್ರನ್ನ ನೋಡ್ತಿರೋದು ನೋಡಿದ್ರೆ ನಂಗೆ ಅದೇ ಅನ್ನಿಸ್ತು, ಏನಕ್ಕೆ ಹಿಂಗೆ ನೋಡ್ತಿದ್ದೆ ವೇಡಾಗಿ ಅಂತ ಅಂದ್ಬಿಟ್ಟು. ಇದೇ ಥರ ಯೋಚನೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಈ ಅಣ್ಣ ಬಂದವರು ಕ್ಯಾಮ್ರಾ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳ್ತಾ ಇದ್ರು. ಅವರು ಈ DJI ಇನ್ಸ್ಟಾ ಇದ್ರ ಬಗ್ಗೆ ಎಲ್ಲ ಕಂಪ್ಯಾರಿಸನ್ ಕೇಳ್ತಾ ಇದ್ರು. DJ ಒಂದು ಬರುತ್ತೆ. ಇದು ಅಂದ್ರೆ ಡಿಜಿಟಲ್ ಕ್ಯಾಪ್ಚರ್ ಮಾಡುತ್ತೆ, ಅದೊಂದು ಸೆನ್ಸಿಟಿವ್ ಮತ್ತೆ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಇದು ಬೆಸ್ಟ್ ಇರುತ್ತೆ. ಇದೆ 2 ಸೇಮ್ ಇರುತ್ತೆ, ಬಟ್ ಪ್ರೈಸ್ ವೈಸ್ ಅಲ್ಲಿ ಇದು ಜಾಸ್ತಿ ಆಗ್ತದೆ. 20,000 ಡಿಫ್ರೆನ್ಸ್ ಬರುತ್ತೆ. ಇಂಕ್ರಿಟಿ ಬರೋದಿಲ್ಲ. ಈಗ ಬರ್ತಾನೆ ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಲಾಂಚ್ ಆಗುತ್ತೆ. 5 ತಿಂಗಳಿಲ್ಲ ಕಾಂಪ್ಲಿಕೇಟ್ ಆಗ್ತದೆ. ಸೊ ಈ ವರ್ಷದ ಇಂಡಿಪೆಂಡೆನ್ಸ್ ಡೇ ಹೀಗಾಗಿತ್ತು. ನಾನು ಸ್ಕೂಲಲ್ಲಿದ್ದಾಗ ಎಷ್ಟು ಕಲ್ತ್ಕೊಂಡೇನೋ ನಂಗೆ ನೆನಪೇ ಇಲ್ಲ. ಬಟ್ ಈ ಸ್ಕೂಲಲ್ಲಂತೂ ನನಗೊಂದು 2-3 ವಿಷಯಗಳು ಅರ್ಥ ಆಯಿತು. ಆ ಚಿಕ್ಕ ಹುಡುಗ ಬಂದ್ಬಿಟ್ಟು ಅಣ್ಣ ನಾನು ಇಂಟ್ರೋ ಕೊಡ್ತೀನಿ ಅಂತ ಅವನಾಗೆ ಕೇಳ್ದ. ನಾನು ಹತ್ರ ತುಂಬ ಜನ ಹತ್ರ ಪಿಚಿನ್ ಮಾಡಲ್ಲ, ಬಟ್ ಅವನು ಅಷ್ಟು ಜೋಶಲ್ಲಿ ಬಂದ್ಬಿಟ್ಟು ಅಣ್ಣ ನಾನು ಮಾತಾಡ್ತೀನಿ ಅಂತ ಕೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ತುಂಬ ವಿಷಯಗಳನ್ನ ನಾವಿನ್ನೂ ಕಲ್ತ್ಕೊಳ್ಳೋದಿದೆ ಅನ್ನೋದು ತುಂಬ ಅರಿವಾಯಿತು.
ಆ್ಯಕ್ಚುಲಿ ವಿಡಿಯೋನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅವತ್ತು ಎಡಿಟ್ ಮಾಡಬೇಕು ಅಂತ ಕೂತ್ಕೊಂಡೆ, ಬಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಯಾವತ್ತೂ ಎಡಿಟ್ ಮಾಡಿರಲಿಲ್ಲ. ಸೊ ಇದನ್ನು ಎಡಿಟ್ ಮಾಡೋಕ್ಕೆ ನಂಗೆ ಇಷ್ಟು ದಿವಸ ಆಗೋಯಿತು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐ ಆಮ್ ವೆರಿ ಸಾರಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ ಕಮೆಂಟ್ಸಲ್ಲಿ, ನೆಕ್ಸ್ಟ್ ವಿಡಿಯೋಲಿ ಅದನ್ನು ತಿದ್ದುಪಡಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಹಾಯ್ ಗೈಸ್, ಈ ಅಣ್ಣವ್ರ ಲಾಗರು ಅಶ್ವವಾಹನ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಗೈಸ್. ಥ್ಯಾಂಕ್ ಯು.